friends, welcome back to my YouTube channel. ಫ್ರೆಂಡ್ಸ್, ಇವತ್ತು ಏನಂದರೆ ನಾವು ಒಂದು ಮದುವೆಗೆ ಹೋಗ್ತಾ ಇದ್ದೀರಿ. ಯಾರ್ದು ಅಂದರೆ ರಿಲೇಟಿವ್ಸ್ದಂತೂ ಅಲ್ಲ, ನಮ್ಮ ಯಜಮಾನ್ರ ಫ್ರೆಂಡ್ದು. ಅವ್ರ ಮದುವೆಗೆ ಹೋಗ್ತಾ ಇದ್ದೀನಿ. ಹೇಗೆ ರೆಡಿ ಆಗ್ತೀನಿ, ಯಾವ ಡ್ರೆಸ್ ತಗೊಂಡಿದ್ದೀನಿ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಓಕೆನಾ? ನೋಡಿ, ಇವರು ನಾವು ಕೂಡ ರೆಡಿ ಆಗ್ತೀರಿ ಗಾಯ್ಸ್. ಹೌದು ಗಾಯ್ಸ್. ಸರಿ ಫ್ರೆಂಡ್ಸ್, ರೆಡಿ ಆಗಿಬಿಟ್ಟು ಸಿಗ್ತೀನಿ ನಿಮಗೆ. ಓಕೆನಾ? ಓಕೆನಾ? ಆಗಲ್ಲ ಫ್ರೆಂಡ್ಸ್, ಈ ಮಕ್ಕಳಿದ್ರೆ ವಿಡಿಯೋ ಮಾಡೋಕ್ಕಾಗಲ್ಲ. ದಯವಿಟ್ಟು ಏನು ಬೇಜಾರು ಮಾಡ್ಕೊಳ್ಬೇಡಿ. ಓಕೆ ಓಕೆ ಫ್ರೆಂಡ್ಸ್, ರೆಡಿ ಆಗ್ಬಿಟ್ಟು ಸಿಗ್ತೀನಿ. ಓಕೆ, ರೆಡಿ ಆಗ್ಬಿಟ್ಟು ಸಿಗ್ತೀವಿ. ಬಾಯ್ ಫ್ರೆಂಡ್ಸ್, ರೆಡಿ ಆಗೋದೆ. ನೋಡಿ, ಇದೇ ನನ್ನ ಡ್ರೆಸ್ ರಿಸೆಪ್ಷನ್ಗೆ. ಆ್ಯಂಡ್ ಅದಕ್ಕೆ ಮ್ಯಾಚಿಂಗ್ ಆಗಿ ವೈಟ್ ನೆಕ್ಲೆಸ್ ಒಂದು ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇಯರಿಂಗ್ಸ್, ಪೋನಿಟೇಲ್ ಹಾಕ್ಕೊಂಡಾಗಿ. ಆ್ಯಂಡ್ ಹೇಗಿದೆ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್. ಆ್ಯಂಡ್ ನನ್ನ ಮಗಳು ಈ ಥರ ರೆಡಿ ಆಗಿದ್ದಾಳೆ. ಇದು ನನ್ನ ಮಗಳ ಡ್ರೆಸ್ ಫ್ರೆಂಡ್ಸ್. ಈ ಥರ ರೆಡಿ ಮಾಡಿದ್ದೀನಿ. ಅವಳಿಗೂ ಪೋನಿಟೇಲ್ ಹಾಕಿ ರೆಡಿ ಮಾಡಿದ್ದೀನಿ. ಓವರ್ ಆ್ಯಕ್ಟಿಂಗ್ ಜಾಸ್ತಿ ಫ್ರೆಂಡ್ಸ್, ಬೇಜಾರು ಮಾಡ್ಕೊಬೇಡಿ ಫ್ರೆಂಡ್ಸ್. ಇದು ನಮ್ಮ ಅಪ್ಪು ಡ್ರೆಸ್ಸು. ಫ್ರೆಂಡ್ಸ್, ಇನ್ನು ಮದುವೆಗೆ ಹೋಗಬೇಕು. ರಿಸೆಪ್ಷನ್ ಟೈಮ್ ಆಯಿತು. ಅಲ್ಲಿ ಏನೇನಾಯಿತು ಅಂತ ನಿಮಗೆ ತೋರಿಸ್ತೀನಿ. ಓಕೆನಾ? ಬನ್ನಿ ಫ್ರೆಂಡ್ಸ್. ಇದು ಎಂಟ್ರೆನ್ಸಲ್ಲಿ ಮಾಡಿಸಿರ್ತಕ್ಕಂಥ ಡೆಕೋರೇಷನ್ನು ತುಂಬ ಚೆನ್ನಾಗಿ ಮಾಡಿಸಿದ್ರು. ಸೈಡ್ಸಲ್ಲೆಲ್ಲ ಬಾಕ್ಸ್ ಥರ ಮಾಡಿಸಿ ಅದರಲ್ಲಿ ಫ್ಲವರ್ ಪೆಟಲ್ಸ್ ಎಲ್ಲ ಹಾಕಿದ್ರು. ಎಂಟ್ರೆನ್ಸಲ್ಲಿ ಇದೇನೋ ಟೂತ್ ಪಿಕ್ಕಲ್ಲಿ ಕುಚ್ಚಿ ಕೊಡ್ತಿದ್ರು, ತಿನ್ನೋಕ್ಕೆ ತುಂಬ ಚೆನ್ನಾಗಿತ್ತು. ಆಮೇಲೆ ರೋಸ್ಟೆಡ್ ಡ್ರೈ ಫ್ರೂಟ್ಸ್ ಕೊಟ್ಟರು, ತಿಂದ್ರಿ. ಆಮೇಲೆ ವೆಲ್ಕಮ್ ಡ್ರಿಂಕ್ಸ್ ನಮ್ಗೆ ಬೇಡ ಅಂತ ಮುಂದೆ ಹೊರಟೋದ್ರಿ. ಲಕ್ಷ್ಮೀ ದೇವಿ ಮತ್ತು ವೆಂಕಟೇಶ್ವರ ಸ್ವಾಮಿ ನೋಡೋಕೆ ಮಾತ್ರ ಸಖತ್ತಾಗಿತ್ತು ಫ್ರೆಂಡ್ಸ್. ನನಗೆ ಆ ದೇವ್ರ ವಿಷಯದಲ್ಲಿ ನಾನು ಅಲ್ಲೇ ಕಳೆದೋಗ್ಬಿಡ್ತೀನಿ ಅಂದ್ಕೊಳ್ಳಿ. ಆ ಒಳಗಡೆ ಬಂದೆ, ಡೆಕೋರೇಷನ್ ಮಾತ್ರ ಸಿಕ್ಕಾಪಡೆ ಸಖತ್ತಾಗಿ ಮಾಡಿದರು. ಆಮೇಲೆ ಕ್ಯೂವಲ್ಲಿ ನಿಂತ್ಕೊಂಡ್ರಿ ನಾವು. 1.5 hour ಆಯಿತು ಫ್ರೆಂಡ್ಸ್ ಕ್ಯೂ ಮುಗಿಯೋಷ್ಟರಲ್ಲಿ ನಮಗೆ. ಆಮೇಲೆ ಎಂಟರ್ಟೈನ್ಮೆಂಟ್ಗೆ ಅಂತ ಜಬರ್ದಸ್ತನ್ನು ಕರೆಸಿದ್ರು. ತುಂಬ ಚೆನ್ನಾಗಿ ಪ್ರೋಗ್ರಾಮ್ ನಡೆಸ್ಕೊಟ್ಟು ಫ್ರೆಂಡ್ಸ್. ನಾನು ಇವನ್ನೆಲ್ಲ ಟಿ ವಿಯಲ್ಲಿ ನೋಡಿರೋದೆ, ಡೈರೆಕ್ಟಾಗಿ ನೋಡಿಲ್ಲ. ತುಂಬ ಖುಷಿ ಆಯಿತು ಅವ್ರನ್ನೆಲ್ಲ ನೋಡಿ. ಯಾರನ್ನ ತೆಲುಗು ಅವರು ನಮ್ಮ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ಹಾಗೆ ಹುಡುಗ ಹುಡುಗಿಗೆ ಗಿಫ್ಟ್ ಕೊಟ್ಬಿಟ್ಟು ವಾಪಸ್ ಬಂದ್ರಿ. ನಾವು ಊಟ ಮಾಡೋಣ ಅಂತ ಊಟ ತಿನ್ನೋಕ್ಕೆ ಕೂತ್ಕೊಂಡ್ರಿ. ಊಟ ತುಂಬ ಚೆನ್ನಾಗಿತ್ತು. ಅಂದರೆ ತುಂಬ ಜನ ಊಟ ವೇಸ್ಟ್ ಮಾಡಿದ್ರು ಫ್ರೆಂಡ್ಸ್. ಎಷ್ಟು ಬೇಕೋ ಅಷ್ಟು ಹಾಕಿಸ್ಕೊಂಡು ತಿನ್ನಿ, ಏನಕ್ಕೆ ಫುಡ್ ವೇಸ್ಟ್ ಮಾಡ್ತೀರಾ? ಊಟ ಮುಗಿಸ್ಕೊಂಡು ಆಚೆ ಬಂದಾಗ ಈ ಥರ ವೆಜಿಟೇಬಲ್ಸಲ್ಲಿ ಡೆಕೋರೇಟ್ ಮಾಡಿದರು. ಹಾಯ್ ಫ್ರೆಂಡ್ಸ್, ನಾನು ಮದುವೆಗೆ ಹೋಗಿ ಬರೋಷ್ಟರಲ್ಲಿ ಲೇಟ್ ಆಯಿತು. ಅದಕ್ಕೆ ಇವಾಗಿದ್ದು ನಾನ್ ವೆಜ್ ಮಾಡಿ ತಿಂತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.